ಹಲೋ, ಎಲ್ರಿಗೂ ನಮಸ್ಕಾರ ರೀ. ಸೂಟಿ ಬಂತಂದ್ರೆ ನಮ್ಮ ಹುಡುಗರಿಗೆ ಕೇಕ್, ಚಾಕ್ಲೇಟ್, ಬಿಸ್ಕಿಟ್ ಎಲ್ಲ ನೆನಪಾಗ್ತಾವೆ ನೋಡ್ರಿ, ಐಸ್ ಕ್ರೀಮ್. ಅದಕ್ಕೆ ಮನ್ಯಾಗನ ಒಂದು ಸ್ವಲ್ಪ ಹೆಲ್ದಿಯಾಗಿರೋ ಕ್ಯಾರೆಟ್ ಎಲ್ಲ ಹಾಕಿ ಕೇಕ್ ಮಾಡೋಣ ಅಂತ ನಿನ್ನೆ ಕೇಕ್ ಮಾಡಿದ್ವಿ ರೀ. ಮತ್ತು ಎಗ್ ಹಾಕ್ಲಾರ್ದನ ಮಾಯ್ಸ್ಟಾಗಿ ಸೂಪರ್ ಸಾಫ್ಟಾಗಿ ಹೆಂಗೆ ಕ್ಯಾರೆಟ್ ಕೇಕ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ಕ್ಯಾರೆಟ್ ಬೇಕ್ರಿ. ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಮೇಲಿಂದ ಎಲ್ಲ ಅದನ್ನು ಸ್ವಲ್ಪ ಸಿಪ್ಪಿ ತೆಗಿಬೇಕ್ರಿ. ಅದು ಒಂದು 200 ಗ್ರಾಮ್ ಬೇಕ್ರಿ. ಸಿಪ್ಪಿದೆಲ್ಲ ತೆಗೆದು ಅದನ್ನು ಗ್ರೇಟರ್ಲೆ ತುರಿದಿಟ್ಕೊರಿ. ತುರಿದಿದ್ದು ಒಂದು 200 ಗ್ರಾಮ್ ಬೇಕ್ರಿ ಕ್ಯಾರೆಟ್. ನೀರು ಬೇಕ್ರಿ, ಒಂದು 60 ಗ್ರಾಮ್ ಅಷ್ಟು. ಆಮೇಲೆ ಮೈದಾ ತಗೋರಿ. ಮೈದಾ ಬೇಡ ಅಂತಂದ್ರೆ ನೀವು ಪೂರಾ ಗೋಧಿ ಹಿಟ್ಟೊಳಗೂ ಮಾಡ್ಬೋದು. ಅದು ಒಂದು 260 ಗ್ರಾಮ್ ತಗೋರಿ. ಆಮೇಲೆ ಕಂಪಲ್ಸರಿ ಅದನ್ನು ಚಾನ್ಸ್ಕೋಬೇಕ್ರಿ ಮೈದಾ. ಏನಾದರೂ ಹುಳ ಇಂಥ ಇರ್ತಾವೆ, ಅಟ್ಲೀಸ್ಟ್ ಒಂದು ಸತಿ ಯಾರೋ ಚಾನ್ಸ್ಕೋರಿ ಅದನ್ನು. ಆಮೇಲೆ ಬೇಕಿಂಗ್ ಪೌಡ್ರ್ ಹಾಕೋರಿ 1 ಟೀ ಸ್ಪೂನ್. ಆಮೇಲೆ ಒಂದು ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಒಂದು ಹಾಫ್ ಟೀ ಸ್ಪೂನ್ ದಾಲ್ಚಿನ್ನಿ ಪೌಡ್ರ್ ಹಾಕೋರಿ. ಆಮೇಲೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಅದನ್ನು. ಸಾಲ್ಟ್ ಒಂದು ಸ್ವಲ್ಪ ಹಾಕೋರಿ, ಪಿಂಚ್ ಅಷ್ಟೆ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊನಕ ಹಾಕೋರಿ. ಕಟ್ ಮಾಡಿ ಮೊನಕ ಹಾಕೋರಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಕಂಡೆನ್ಸ್ ಮಿಲ್ಕ್ ತಗೋರಿ. ಅಮೂಲ್ ಅವ್ರದ್ದು ಕಂಡೆನ್ಸ್ ಮಿಲ್ಕ್ ಸಿಗುತ್ತೆ, ಅದು ಹಾಕೋರಿ. ಆಮೇಲೆ ಮೊಸರು ಒಂದು 60 ಗ್ರಾಮ್ ಹಾಕೋರಿ. ಕಂಡೆನ್ಸ್ ಮಿಲ್ಕ್ ಒಂದು 400 ಗ್ರಾಮ್ ಬೇಕ್ರಿ ಅದು. ಆಮೇಲೆ ಒಂದು ಸ್ವಲ್ಪ ಒಂದು 60 ಗ್ರಾಮ್ ಅಷ್ಟು ನೀರು ಹಾಕೋರಿ. ಆಮೇಲೆ ಒಂದು 55 ಗ್ರಾಮ್ ಅಷ್ಟು ಎಣ್ಣೆ ಹಾಕೋರಿ. ಯಾವುದಾದ್ರೂ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೋರಿ. ಎಲ್ಲನೂ ಮಿಕ್ಸ್ ಮಾಡ್ಕೊರಿ ವಿಸ್ಕರಿಂದ. ಆಮೇಲೆ ಇದು ಅಮೂಲ್ ಮಿಠಾಯಿ ಮೇಟದಲ್ರಿ, ಅದು ಕಂಡೆನ್ಸ್ ಮಿಲ್ಕ್. ಆಮೇಲೆ 3 ಬೌಲ್ ರೆಡಿ ಆಗ್ತಾವ್ರಿ. ಒಂದು ಕ್ಯಾರೆಟ್ ತುರಿದಿದ್ದು, ಆಮೇಲೆ ಒಂದು ಮಿಲ್ಕ್ ಮೇಡ್ದು, ಆಮೇಲೆ ಒಂದು ಡ್ರೈ ಇಂಗ್ರೀಡಿಯೆಂಟ್ ಮೈದಾ. ಆಮೇಲೆ ಮೊದಲೇ ಈ ರೀತಿ ಬಟರ್ ಪೇಪರ್ ಹಾಕ್ಕೊಂಡು ನಿಮ್ಮ ಕಡೆ ಯಾವ ರೀತಿ ಟಿನ್ ಅದಲ್ರಿ, ಬೇಕಿಂಗ್ ಟಿನ್ನು, ಆ ಟಿನ್ನೊಳಗೆ ರೆಡಿ ಮಾಡಿ ಇಟ್ಕೊಂಡಿರಿ ಸೈಡ್. ಅದೆಲ್ಲ ಕಂಡೆನ್ಸ್ ಮಿಲ್ಕ್, ಮೊಸರು, ನೀರು ಎಲ್ಲ ಏನು ಮಿಕ್ಸ್ ಇರುತ್ತಲ್ರಿ, ಅದನ್ನು ಅದರೊಳಗೆ 2 ಸೇರಿಸಿ ಮಿಕ್ಸ್ ಮಾಡಬೇಕು. ಸಮಾಧಾನಲೆ ಮಿಕ್ಸ್ ಮಾಡಿರಿ.
ಟೆಕ್ಸ್ಚರ್ ಬರ್ಬೇಕ್ರಿ ಅದು. ಇದಕ್ಕೆ ತುರ್ದಿರೋಂಥ ಕ್ಯಾರೆಟ್ ಹಾಕೋರಿ, ಹಾಕೊಂಡು ಮಿಕ್ಸ್ ಮಾಡ್ಕೋರಿ. ಮನೆಯೊಳಗೆ ಯಾವುದೂ ಡಿಶ್ ಮಾಡಿರಿ, ಈ ಥರ ಬೇಕಿಂಗ್ ರಿಲೇಟೆಡ್ ಏನೂ ಮಾಡಿರಿ, ಎಷ್ಟು ಸ್ವಚ್ಛವಾಗಿ ಮಾಡ್ತೀವಲ್ರಿ ಅಷ್ಟು ನಮಗೂ ಚಲೋ ಅನ್ನಿಸ್ತದ, ತಿನ್ನೋರ್ಗೂ ಖುಷಿ ಅನ್ನಿಸ್ತದ. ಆದಷ್ಟು ಹೈಜಿನಿಕ್ ಮೇಂಟೈನ್ ಮಾಡಿರಿ. ಆಮೇಲೆ ವೆನಿಗರ್ 1 ಟೀ ಸ್ಪೂನ್ ಹಾಕೋರಿ. ನೋಡ್ರಿ ಎಷ್ಟು ಸುಲಭವಾಗಿ ಒಂದು 5-10 ನಿಮಿಷ ಒಳಗೆ ನಮ್ಮದು ಬ್ಯಾಟ್ರಿ ಎಲ್ಲ ರೆಡಿ ಆತ್ರಿ. ಈಗ ಇನ್ನೇನು ಟಿನ್ನಿಗೆ ಹಾಕೋದು, ಬೇಕಿಂಗ್ ಮಾಡಕ್ಕೆ ಇಡೋದು ಒಂದೇ ಕೆಲಸ ರೀ. ಕ್ಯಾರೆಟ್ ಸೀಸನ್ ಮುಗಿದ್ರೊಳಗನ ಒಂದ್ಸತಿ ನೀವು ಟ್ರೈ ಮಾಡಿರಿ, ಈಸಿಯಾಗಿ ಬರ್ತದೆ. ಕುಕ್ಕರ್ ಒಳಗೂ ಮಾಡ್ಕೋಬೋದು ನೀವು. ಒಂದು 40-45 ಮಿನಿಟ್ಸ್ ಇಡಬೇಕಾಗತ್ತೆ ರೀ ಕುಕ್ಕರ್ ಒಳಗೆ. ಓವನ್ದಾಗಾದ್ರೆ ಅದು ಸೇಮ್ ಅಷ್ಟೇ ತೊಗೊಳತ್ತೆ. ಒಂದು 5-10 ನಿಮಿಷ ಕುಕ್ಕರ್ನಾಗ ಸ್ವಲ್ಪ ಜಾಸ್ತಿ ಆಗತ್ತೆ ಅಷ್ಟೇ. ಕುಕ್ಕರ್ನಾಗೂ ನೆಕ್ಸ್ಟ್ ಟೈಮ್ ಇನ್ನೊಂದು ಕೇಕ್ ತೋರಿಸ್ಕೊಡ್ತೀನಿ ರೀ ಈಸಿಯಾಗಿ. ಆಮೇಲೆ ಟೆಂಪ್ರೇಚರ್ 180 ಡಿಗ್ರಿ, ಆಮೇಲೆ ಫಂಕ್ಷನ್ ಬೇಕಿಂಗ್ ಮೋಡ್ದಾಗ ಇಡಬೇಕು. ಆಮೇಲೆ ಪ್ಲಸ್ ಟೈಮಿಂಗ್ 150 ಮಿನಿಟ್ಸ್ ಇಡ್ಬೇಕು ರೀ. ಮತ್ತು ಇಲ್ಲಿ ನಮ್ಮ ಕ್ಯಾರೆಟ್ ಕೇಕ್ ರೆಡಿ ಆಗ್ಯದ ರೀ. ಮಸ್ತಾಗಿತ್ತು ರೀ ಕ್ಯಾರೆಟ್ ಕೇಕ್. ನೀವು ಮಾಡಿರಿ, ಹೆಂಗದ ಅಂತ ಹೇಳ್ರಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.